ಹಲೋ ಗಾಯ್ಸ್, ಹೌ ಆರ್ ಯು? ಈಗ ವಯನಾಡ್ಗೆ ಟ್ರಿಪ್ ಪ್ಲ್ಯಾನ್ ಆಗಿದೆ. ಈಗ ರೆಡಿ ಆಗ್ತಾ ಇದ್ದೀವಿ. ಸೊ ಬ್ಯಾಗ್ ಹೆಂಗೆ ಪ್ಯಾಕ್ ಮಾಡಬೇಕು ಅಂತ ನಾನು ಹೇಳ್ಕೊಡ್ತೀನಿ ಈಗ. ಯಾಕಂದರೆ ನಾವು ತೊಗೊಂಡೋಗೋದೇ 3-4 ಜೊತೆ. ಮಳೆ ಬರ್ತಿರ್ತದಲ್ಲ, ಒದ್ದೆ ಆಗುತ್ತೆ, ಸುಮ್ಮನೆ ಯಾಕೆ ರಿಸ್ಕ್ ಬೇಡ ಅಂತ 3-4 ಜೊತೆ ತೊಗೊಂಡೋಗ್ತಿದ್ವಿ. ರೈಡಿಂಗ್ 2 ಪೇರ್, ಇನ್ನು 3 ಪೇರ್ಸ್ ಆಫ್ ಟಿ ಶರ್ಟ್ ಆ್ಯಂಡ್ ಜೀನ್ಸ್ ಪ್ಯಾಂಟ್. ಜೀನ್ಸ್ ಪ್ಯಾಂಟ್ ಒಂದೇ ತೊಗೋತಿದ್ದೀವಿ, ಟಿ ಶರ್ಟು 3 ತೊಗೋತಾ ಇದ್ದೀವಿ. ಸೊ ಅದನ್ನು ಹೆಂಗೆ ಪ್ಯಾಕ್ ಮಾಡಬೇಕಂತ ನಿಮ್ಗೆ ಹೇಳ್ಕೊಡ್ತೀನಿ ಈಗ. ಯಾಕಂದರೆ ರೈನಿ ಸೀಸನ್ ಅಲ್ವಾ, ಹಂಗೆ ಹಾಕ್ಕೊಂಡು ಹೋದರೆ ಒದ್ದೆ ಆಗ್ಬಿಡುತ್ತೆ. ನಾವು ರೈನ್ ಪ್ರೂಫ್ ಬ್ಯಾಗ್ಸ್ ಎಲ್ಲ ತೊಗೊಂಡಿಲ್ಲ, ಸೊ ಕಾಲೇಜ್ ಬ್ಯಾಗ್ಸಲ್ಲೇ ಹಾಕ್ಕೊಂಡು ಹೋಗ್ತೀವಿ. ಅದನ್ನು ಹೆಂಗೆ ಪ್ಯಾಕ್ ಮಾಡಬೇಕು, ಮಳೆ ಒಂದು ಬಟ್ಟೆಗೆ ಸ್ವಲ್ಪನೂ ಹತ್ತಬಾರ್ದು ಆ ಥರ ಪ್ಯಾಕ್ ಮಾಡ್ತೀವಿ, ತೋರಿಸ್ತೀನಿ ನಿಮಗೆ. ಫಸ್ಟು ಈ ಥರ ಬ್ಯಾಗ್ ಕವರ್ ತೊಗೋಬೇಕು. ಮಿಂತ್ರಾಯಿಂದ ಇಲ್ಲಾಂದರೆ ಅಜಿಯೋಯಿಂದ ಆರ್ಡ್ರ್ ಮಾಡಿರೋದು ಕವರ್ ತಗೊಂಡು ಇದಕ್ಕೆ ಫಿಲ್ ಮಾಡಬೇಕು. ಫಿಲ್ ಮಾಡೋಕ್ಕೂ ಮುಂಚೆ ಇಲ್ಲಿ ನೋಡಿ, ಇಲ್ಲಿ ತೂತು ಕಾಣ್ತೈತಲ್ಲ, ಇದನ್ನು ಕವರ್ ಮಾಡಬೇಕು ಫಸ್ಟ್ ನಾವು. ಯಾಕಂದರೆ ಅಲ್ಲಿಂದನೂ ನೀರು ಹೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ನಾನು ಇಲ್ಲಿ ಒಂದು ಆಲ್ರೆಡಿ ಕವರ್ ಮಾಡಿದ್ದೀನಿ ನೋಡಿ. ಇಲ್ಲಿ ಪ್ಲಾಸ್ಟರ್ ಹಾಕಿದ್ದೀನಿ, ವೈಟ್ ಟೇಪ್. ಇದಕ್ಕೂ ಹಂಗೆ ಫಿಲ್ ಮಾಡ್ತೀನಿ ನೋಡಿ, ಇಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಮೇಲಿಂದ ಹಿಂಗೆ ಹಾಕಬೇಕು, ಒಂದು ಕಡೆ ಹಾಕಬೇಕು, ಮತ್ತು ಒಳಗಿಂದನೂ ಇನ್ನೊಂದು ಪೀಸ್ ಅದೇ ಥರದ್ದು ಅಟ್ಯಾಚ್ ಮಾಡಬೇಕು. ಆವಾಗ ಮೇಲೆ ಹಾಕಿರೋದು ಈ ಗಮ್ಮು ಒಳಗಿನ ಭಾಗಕ್ಕೆ ಹೋಗುತ್ತಲ್ಲ, ಆವಾಗ ಬಟ್ಟೆ ಗತ್ತುತ್ತೆ. ಅದಕ್ಕೆ ಸುಮ್ಮನೆ ಯಾಕೆ ರಿಸ್ಕು, ನಮಗೆ ಅದು ಬಟ್ಟೆನೂ ಚೆನ್ನಾಗಿರ್ಬೇಕು. ಅದಕ್ಕೆ ಮೇಲೆ ಮತ್ತು ಒಳಗಡೆ ಎರಡೂ ಕವರ್ ಮಾಡಿದರೆ ಪರ್ಫೆಕ್ಟ್, ಫುಲ್ ಕವರ್ ಆಗುತ್ತೆ ನೋಡಿ. ಹಿಂಗೆ ಅಂಟಿಸ್ಬೇಕು. ಈಗ ಮೇಲಿನ ಭಾಗದಲ್ಲಿ ಹಾಕಿದ್ದೀನಲ್ಲ, ಅದೇ ಥರ ಒಳಗಿನ ಭಾಗದಲ್ಲೂ ಅಂಟಿಸಿದ್ರೆ ನೀರು ಸ್ವಲ್ಪನೂ ಒಳಗೆ ಹೋಗೋದೇ ಇಲ್ಲ. ಲಾಸ್ಟ್ ಟೈಮ್ ಮಹಾರಾಷ್ಟ್ರಕ್ಕೆ ಹೋದಾಗೂ ಹಿಂಗೆ ಇದೇ ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ದು ನೋಡಿ. ಇದು ಇಟ್ಕೊಂಡಿದ್ದಕ್ಕೆ ಎಷ್ಟೊಂದು ಯೂಸ್ ಆಯ್ತು. ಈಗ ಒಂದು ಜೀನ್ಸ್ ಪ್ಯಾಂಟ್, ಟಿ ಶರ್ಟ್, ರೈಡಿಂಗ್ಗೆ ಸಿಂಥೆಟಿಕ್ ಬಟ್ಟೆ ತೊಗೊಂಡಿದ್ದೀನಿ. ಇದು ಇನ್ನರ್ಸು, ಸಿಂಥೆಟಿಕ್ ಪ್ಯಾಂಟ್, ಟಿ ಶರ್ಟ್. ಇದರಲ್ಲಿ ಇದೇ ಥರ ಪ್ಯಾಕ್ ಮಾಡಿದ್ದೀನಿ ಆಲ್ರೆಡಿ. ಇದರಲ್ಲಿ ಒಂದು ಶರ್ಟ್, 3 ಟಿ ಶರ್ಟ್ ಇದ್ದಾವೆ. ಇನ್ನರ್ ವಿಯರ್ಸು 1-2 ಪೇರ್ ತೊಗೊಂಡ್ರೆ ಆಯಿತು. ಇನ್ನೊಂದು ವಿಷಯ, ನೀವು ಅನ್ಕೋಬೋದು ಒಳಗೆ ಹಾಕಿದರೆ ಸಾಕಲ್ಲ ಪ್ಲಾಸ್ಟರ್, ಮೇಲ್ಗಡೆ ಯಾಕೆ ಹಾಕಬೇಕು ಅಂತ. ಅಕಸ್ಮಾತ್ ಒಳಗೆ ಹಾಕಿದರೆ ಮೇಲ್ಗಡೆ ಎಲ್ಲ ಓಪನ್ ಇರುತ್ತಲ್ಲ, ನೀರೇನಾದರೂ ಅದ್ರ ಮೇಲೆ ಕುತ್ಕೊಂಡ್ರೆ ಹಂಗಂಗೆ ಲೂಸ್ ಆಗಿಬಿಡುತ್ತೆ ಒಳಗಿನ ಪ್ಲಾಸ್ಟರ್. ಅದಕ್ಕೆ ಮೇಲ್ಗಡೆನೂ ಪ್ಲಾಸ್ಟರ್ ಮಾಡಿಬಿಟ್ರೆ ಫುಲ್ ಸೇಫ್ ಇರುತ್ತೆ ನೋಡಿ. ಈ ಥರ ಪ್ಯಾಕ್ ಮಾಡಬೇಕು. ಹೆಂಗಿದೆ, ಫುಲ್ ಹೊಸ ಬಟ್ಟೆ ಪ್ಯಾಕ್ ಮಾಡ್ದಂಗೆ ಫುಲ್ ಕವರ್ ಮಾಡಿಬಿಟ್ಟಿದ್ದೀನಿ. ಇಷ್ಟು ಹಿಂಗೆ ಕವರ್ ಮಾಡಿದರೆ ಹೋಗೋಷ್ಟರಲ್ಲಿ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಇದು ಬಿಚ್ಚಿದ್ರೂ, ಇಲ್ಲಿದೆಯಲ್ಲ, ಇಲ್ಲಿ ಈ ಪ್ಲಾಸ್ಟರ್ ಬಿಚ್ಚಿದ್ರೂ ಒದ್ದೆ ಆಗ್ಬಿಡುತ್ತೆ. ಯಾಕಂದರೆ ಬ್ಯಾಗಲ್ಲಿ ಇಟ್ಟಿದ ತಕ್ಷಣ ಅದು ಹೆಂಗಂದರೆ ಹಂಗೆ ಫೋಲ್ಡ್ ಆಗುತ್ತಾ, ಆಮೇಲೆ ಇದರಲ್ಲಿ ನೀರು ಹೋಗ್ಬಿಟ್ರೆ ಬಟ್ಟೆ ಎಲ್ಲ ಒದ್ದೆ ಆಗ್ಬಿಡುತ್ತೆ. ಅದಕ್ಕೆ 8 ಅವರ್ ಜರ್ನಿ ಇದೆಯಲ್ಲ, 8 ಅವರ್ಸು ಇದು ಕರೆಕ್ಟ್ ಇದ್ದರೆ ಸಾಕು. ಅಲ್ಲಿ ಬೇಕಿದ್ರೆ ಇದನ್ನು ತೆಗೆದ್ಬಿಟ್ಟು ಮತ್ತು ಹೊಸ ಪ್ಲಾಸ್ಟರ್ ಹಾಕ್ಬೋದು ಅಷ್ಟೇ. ತುಂಬ ಸಿಂಪಲ್. ಸೊ ಪ್ಲಾಸ್ಟಿಕ್ ಕಾಣಿಸಿದರೆ ಬಿಸಾಕಬೇಡಿ, ರೀಸೈಕಲ್ಗೂ ಹಾಕ್ಬೇಡಿ. ಇಂಥ ಪ್ಲಾಸ್ಟಿಕ್ನ ಇಟ್ಕೊಂಡಿರಿ, ಯಾವಾಗಾದರೂ ಯೂಸ್ ಆಗುತ್ತೆ. ಈಗ ಪ್ಯಾಕ್ ಮಾಡಿದ್ದು ನೋಡಿ, ಇದು ಮೇಲೆ ಬರಬೇಕು. ಯಾಕಂದರೆ ಈ ಮಳೆ ಮೇಲಿಂದ ಬಂದಾಗ ಹಿಂಗೆ ಜಾರ್ಕೊಂಡು ಹೋಗುತ್ತೆ, ನೀರು ಒಳಗೆ ಹೋಗುತ್ತೆ, ಬ್ಯಾಗ್ ಒಳಗಾದರೂ ಹೋಗುತ್ತೆ, ನಮಗೆ ಬಟ್ಟೆ ಒದ್ದೆ ಆಗಲ್ಲ. ಸೊ ಎರಡೂ ಇದ್ಯಾವುದು ಪ್ಯಾಕ್ ಮಾಡಿದ್ದೀನಲ್ಲ, ಹಿಂಗೆ ಇಟ್ಬಿಡ್ತೀನಿ ನೋಡಿ. ಎಲ್ಲ ರೆಡಿ ಆಗಿದೆ, ಆಲ್ ಸೆಟ್ ಟು ಗೋ ಟು ವಯನಾಡ್ ನೋಡಿ. ಎಲ್ಲ ರೆಡಿ ಆಗಿದ್ದೀವಿ, ಬ್ಯಾಗ್ ಪ್ಯಾಕ್ ಆಗಿದೆ ನೋಡಿ. ಹೆಲ್ಮೆಟ್ ರೆಡಿ ಇದೆ. ಇವರು ಹಾಲೇಶ್ ಅವರು ಹುಡ್ಡಿ ಹಾಕೊಂಡ್ ಬಂದಿದ್ದಾರೆ. ಅದು ಕೇರಳ ಟ್ರಿಪ್ ಹೆಂಗ್ ಬರ್ತಾರೆ ನೋಡೋಣ. ಹಾಯ್ ಫ್ರೆಂಡ್ಸ್, ಇವರು ತುಂಬಾ ಮಿಸ್ ಮಾಡ್ಕೋತಿದೀವಿ ಇವ್ರನ್ನ. ಇವರು ತುಂಬಾ ದಿನದಿಂದ ಕೇಳ್ತಿದ್ರು ಹೋಗೋಣ ಅಂತ, ಬಟ್ ಬಂದೇ ಇಲ್ಲ. ಈಗ ನೋಡಿ ಡ್ಯೂಟಿಗೆ ಹೋಗ್ತಿದ್ದಾರೆ, ನಾವು ಟ್ರಿಪ್ ಹೋಗ್ತಾ ಇದೀವಿ. ಈಗೆಲ್ಲ ಬೈಕ್ಸ್ ರೆಡಿ ಆಗಿದೆ, ಹೆಲ್ಮೆಟ್ಸ್ ರೆಡಿ ಅಂಡ್ ಬ್ಯಾಗ್ಸ್ ಆಲ್ಸೋ ರೆಡಿ.
ಹೆಂಗ್ ಹೇಳಲ್ಲ ರೂಟ್. ಈಗ ಫಸ್ಟ್ ಸ್ಟಾಪ್ ಆಯ್ತು, ಬೀರೂರಲ್ಲಿ ಊಟ ಮಾಡಿದ್ವಿ. ಈಗ ವಯ ಕಡೂರು ವಯನಾಡು ಹಾಸನಿಗೆ ರೀಚ್ ಆಗಿ ಆಮೇಲೆ ಹಾಸನಿಂದ ಪಿರಿಯಾಪಟ್ಟಣ ಹೋಗ್ತೀವಿ. ಪಿರಿಯಾಪಟ್ಟಣದಿಂದ ವಯನಾಡು. ಸೊ ಎಲ್ಲ ಹುಡುಗರು ಕಾಣ್ತಿದಾರ? ಕಾಣಿಸ್ತಿಲ್ಲ. ಯಾಕೆ ಕಾಣ್ತಿಲ್ಲ? ಈಗ ಬೈಕ್ ಇಲ್ಲಿ ನಿಲ್ಸಿದೀವಿ ನೋಡಿ. ಹೊರಗಡೆ ಬಿರಿಯಾನಿ ಕೊಡ್ಸು. ಈಗ ತಿತಿಮತ್ತಿಗೆ ರೀಚ್ ಆಗಿದ್ದೀವಿ. ಇದು ಸೆಕೆಂಡ್ ಸ್ಟಾಪ್. ಎಲ್ಲಾದರೂ ಮಲಗ್ಬಿಟ್ಟು ಹೋಗೋಣ ಅಂತ ಡಿಸೈಡ್ ಮಾಡ್ತಾ ಇದ್ದೀವಿ. ಯಾಕಂದರೆ ಅಂದ್ಕೊಂಡಿದ್ದಕ್ಕಿಂತ ಬೇಗನೆ ಬಂದು ರೀಚ್ ಆಗಿದ್ದೀವಿ. ಇಲ್ಲಿ ಹೋಗಿ ಅಲ್ಲಿ ಏನು ಮಾಡೋದು ಕೇರಳನ ಹೇಗೆ, ಅದಕ್ಕೆ ಎಲ್ಲಾದರೂ ಒಂದು ಗೌರ್ಮೆಂಟ್ ಸ್ಕೂಲ ಅಥವಾ ಟೆಂಪಲಲ್ಲಿ ಸ್ಟೇ ಮಾಡಿದ್ರೆ ಆಯಿತು. ಅಷ್ಟೇ. ಎಂಥ ಸಿಚುವೇಶನ್ ಇತ್ತು ಗೊತ್ತಾ? ಈಗ ಎಲ್ಲ ಮಲಗೋಣ ಅಂತ ಬಂದಿದ್ದೀವಿ ಈ ಕಡೆಗೆ. ಒಬ್ಬ ಫ್ರೆಂಡು ಐಫೋನ್ ಕಳ್ಕೊಂಬಿಟ್ಟಿದ್ದಾನೆ. ಅದಕ್ಕೆಲ್ಲ ಟೆನ್ಷನ್ ಆಗಿ ಆ ಕಡೆ ಈ ಕಡೆ ನೋಡಿದ್ವಿ, ಎಲ್ಲ ಕಡೆ ಹುಡ್ಕಾಡಿದ್ವಿ. ಬಟ್ ಇನ್ನೇನು ಮಾಡೋಕ್ಕಾಗೋದಲ್ಲ. ಫಸ್ಟ್ ಒಂದು ಆಗಲೇ ಹೇಳಿದ್ನಲ್ಲ, ಒಂದು ಕಡೆ ಸ್ಟಾಪ್ ಮಾಡಿದ್ದೀವಿ ಅಂತ. ಅಲ್ಲೊಂದು ಸರಿ ಹೋಗಿ ಹುಡ್ಕೋಣ ಅಂತ ಇಬ್ಬರು ಹೋದ್ರು. ಇನ್ನಿಬ್ಬರು ಹೋಗೋ ದಾರಿನಲ್ಲೇ ಹುಡ್ಕೊಂಡು ಹೋಗೋಣ ಅಂತ ಇನ್ನಿಬ್ಬರು ಹೋದ್ರು. ನಾವಿಬ್ಬರು, ನಾನು ಬಾಲಕೃಷ್ಣ ಇಲ್ಲೇ ಇದ್ದೀವಿ. ಯಾಕಂದರೆ ಎಲ್ಲ ಲಗೇಜು ಮತ್ತು ಹೆಲ್ಮೆಟ್ಸ್ ಎಲ್ಲ ಇಲ್ಲೇ ಬಿಟ್ಟಿದ್ದಾರೆ. ಈಗ ನಮ್ಗೆ ಆಗ್ತಿರೋ ಎಕ್ಸ್ಪೀರಿಯೆನ್ಸು ಯಾವ ಹಾರರ್ ಮೂವಿಗೆ ಏನು ಕಡಿಮೆ ಇಲ್ಲ. ಹಾರರ್ ಮೂವೀಸಲ್ಲಿ ನೀವೆಲ್ಲ ನೋಡಿರೋ ಪ್ರಕಾರ ಇದೇ ರೀತಿ ಆಗುತ್ತೆ. ಒಬ್ಬೊಬ್ಬರು ಒಂದೊಂದು ಕಡೆ ಎಲ್ಲ ಡಿವೈಡ್ ಆಗ್ತಾರೆ. ಅದಕ್ಕೆ ನಾವಿಬ್ಬರು ಏನು ಯೋಚನೆ ಮಾಡಿದ್ವಿ ಅಂದರೆ, ನಾವಿಬ್ಬರು ಬಿಟ್ಟು ಇಬ್ಬರು ಒಟ್ಟಿಗೆ ಇರೋಣ. ಅವ್ರು 4 ಜನ ಕಳಿಸ್ಬಿಟ್ಟು ನಾವಿಬ್ಬರು ಈಗ ಇಲ್ಲೇ ಇದ್ದೀವಿ. ಈಗ ಅವ್ರು ಕಾಲ್ ಮಾಡಿ ಹೇಳಿದ್ದಾರೆ ನಮ್ಗೆ ಆಲ್ರೆಡಿ ಫೋನ್ ಸಿಕ್ಕಿದೆ ಅಂತ. ಈಗ ಬರ್ತಾ ಇದ್ದಾರೆ. ನೋಡೋಣ ಫೋನ್ ಹೆಂಗಿದೆ, ಏನು ಯಾವ ಪರಿಸ್ಥಿತಿನಲ್ಲಿದೆ ಅಂತ ನೋಡೋಣ. ಆದರೂ ಚೆಂದ ಇದೆ ಎಕ್ಸ್ಪೀರಿಯೆನ್ಸ್, ಹೆವಿ ಎಕ್ಸ್ಪೀರಿಯೆನ್ಸ್. ನಾನು ಒಬ್ಬನೇ ಹೋಗ್ತಿದ್ದೆ. ಬಾಲಕೃಷ್ಣ ಏನಂದ, ನಾನು ಬರ್ತೀನಿ ಇರ್ಬಮ್ಮ, ನನಗೆ ಹಾರರ್ ಮೂವಿ ಥರ ಅನ್ನಿಸ್ತೈತೆ ಯಾಕೋ ಅಂತ ನಾವು ಜೊತೆಗೆ ಹೋದ್ವಿ. ಯಾವುದೋ ಹೋಟೆಲ್ ಹತ್ರ ಮಲ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಅಲ್ಲಿ ಜಾಗ ಚೆನ್ನಾಗಿಲ್ಲ ಅಂತ ಅಂದ್ಬಿಟ್ಟು ಈಗ ಒಂದು ಬಸ್ ಸ್ಟ್ಯಾಂಡ್ ಏನಿರುತ್ತೆ, ಬಸ್ಸಿಗೆ ಹೋಗೋರು ಕಾಯೋದಕ್ಕಿರುತ್ತಲ್ಲ ಜಾಗ, ಆ ಜಾಗಕ್ಕೆ ಬಂದಿದ್ದೀವಿ. ನೀವು ನೋಡ್ಬೋದು. ಕಾಣ್ತಿದ್ದಲ್ಲ ನೋಡಿ, ಎಲ್ಲ ಲಗೇಜ್ ಎಲ್ಲ ಇಟ್ಟಿದ್ದೀವಿ ಇಲ್ಲಿ. ಈಗ ಎಲ್ಲ ಈ ಥರ ಇದೆ. ಬಂದು ಅನ್ಸುತ್ತೆ ಹುಡುಗರು. ಎಕ್ಸೈಟ್ ಇಲ್ಲ, ಅದು ಯಾವುದೋ ಕೂಡ ಆಟೋ ಅನ್ಸುತ್ತೆ. ನೋಡೋಣ. ಫುಲ್ ಎಕ್ಸೈಟ್ಮೆಂಟ್ ಐತಿ. ಹೆಂಗಿದೆ ಯಾ ದೀಸ್ ಆರ್ MLC ಇಲ್ಲಿ 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 ಬಾ ಇಲ್ಲಿ ಬಾ ಫೋಟೋ ತೋರ್ಸಾವಿ ಹೆಂಗಿತ್ತಂತ. ಎಸ್, ಮಂಜಿಮಲ್ ಬಾಯ್ಸ್ ಅಲ್ಲಿ ನೀವು ನೋಡಿರೋ ಸುಭಾಷ್ ತರ ನಮ್ಮ ಕಥೆಯಲ್ಲಿ ಇದೇ ಸುಭಾಷ್. ಈ ತರ ನೋಡ್ತಿಲ್ಲ, ಹೊಡೆದಿತ್ತ ಇಲ್ಲ ನೋಡಿ. ಇಲ್ಲಿ ಈ ತರ ಬಿದ್ದಿತ್ತು ಫೋನ್. ಬಾಲ ಅಯ್ಯೋ, ನಾನು ಯಾಕಾದ್ರೂ ಟ್ರಿಪ್ಪಿಗೆ ಬಂದಲ್ಲಪ್ಪ.